ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ ಗುರುಕೃಪೆಯ ಪವಿತ್ರ ಸದನ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸಮಸ್ತ ಆಸ್ತಿಕ ಬಂಧುಗಳಿಗೆ ಕೃಷ್ಣ ಭಟ್ ಯಲ್ಲಾಪುರ ಇವರಿಂದ ನಮನಗಳು. ಇಂದು 26/7/2026 ಇಸ್ವಿ ಭಾನುವಾರ. ಮೂಲಾ ನಕ್ಷತ್ರ ಧನು ರಾಶಿಯಲ್ಲಿ ಚಂದ್ರನ ಸ್ಥಿತಿ ಇದೆ. ಮೇಷರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಧನಲಾಭ ಇದೆ, ಒಳ್ಳೆಯದಾಗಲಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಭಯದ ವಾತಾವರಣ ಇರುತ್ತೆ. ಭಯ ನಿವಾರಣೆಗಾಗಿ ತ್ರ್ಯಂಬಕೇ ಜಾಮೇ ಸುಗಂಧಂ ಪುಷ್ಟಿವರ್ಧನಂ ಉರ್ವಾರಕಮಿಮಂ ಧನಾನ್ ಮೃತ್ಯೋರ್ವಿಕ್ಷಮಾಮೃತಾತ್ ಈ ಮಂತ್ರವನ್ನು ಜಪಿಸಿ ಒಳ್ಳೆಯದಾಗಲಿ. ಮಿಥುನ ರಾಶಿ, ಸಪ್ತಮದಲ್ಲಿರತಕ್ಕಂಥ ಚಂದ್ರ ದೂರದ ಪ್ರವಾಸ ಯೋಗವನ್ನು ಸೂಚಿಸ್ತಾನೆ, ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿ, ಷಷ್ಠದಲ್ಲಿರತಕ್ಕಂತಹ ಚಂದ್ರ ಉದರ ಬೇನೆಯನ್ನು ಉಷ್ಣಶಿಖಾ ದೋಷವನ್ನು ನೀಡ್ತಾನೆ, ಆರೋಗ್ಯದಲ್ಲಿ ಎಚ್ಚರಿಕೆಯಿಂದಿರಿ, ಒಳ್ಳೆಯದಾಗಲಿ. ಸಿಂಹರಾಶಿ, ಪಂಚಮದಲ್ಲಿರತಕ್ಕಂತಹ ಚಂದ್ರ ಮಕ್ಕಳಿಂದ ಸೌಖ್ಯವನ್ನು ಉಂಟು ಮಾಡ್ತಾನೆ, ಒಳ್ಳೆಯದಾಗಲಿ. ಕನ್ಯಾ ರಾಶಿ, ಚತುರ್ಥದಲ್ಲಿರತಕ್ಕಂಥ ಚಂದ್ರ ವಾಹನ ಸೌಖ್ಯವನ್ನು ಗೃಹ ಸೌಖ್ಯವನ್ನು ಉಂಟು ಮಾಡ್ತಾನೆ, ಒಳ್ಳೆಯದಾಗಲಿ. ತುಲಾರಾಶಿ, ನಿಮಗೆ ಇವತ್ತಿನ ದಿನ ಮನೆಯಲ್ಲಿ ಕಿರಿಕಿರಿ ಇರುತ್ತೆ, ಸ್ವಲ್ಪ ಮನಸ್ತಾಪಗಳಿರುತ್ತೆ, ಎಚ್ಚರಿಕೆಯಿಂದಿರಿ, ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿಗೆ ಧನಲಾಭ ಯೋಗ ಇದೆ, ಗೃಹ ಸೌಖ್ಯ ಇದೆ, ಕುಟುಂಬ ಸೌಖ್ಯ ಇದೆ, ಒಳ್ಳೆಯದಾಗುತ್ತೆ. ಧನುರಾಶಿಯವರಿಗೆ ಮೃಷ್ಟಾನ್ನ ಭೋಜನ ಇದೆ, ದೂರದ ಪ್ರವಾಸ ಯೋಗ ಇದೆ, ಒಳ್ಳೆಯದಾಗಲಿ. ಮಕರ ರಾಶಿಯವರಿಗೆ ಧನ ನಷ್ಟ ಇದೆ, ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡಿಕೊಳ್ಳಿ. ಮಹಾಲಕ್ಷ್ಮಿ ಸ್ತೋತ್ರವನ್ನು ತಾವು ಪಠಿಸಿ. ಕುಂಭರಾಶಿ, ಲಾಭದಲ್ಲಿರ್ತಕ್ಕಂಥ ಚಂದ್ರ ವಿಶೇಷವಾಗಿರ್ತಕ್ಕಂಥ ಧನಯೋಗವನ್ನು ಉಂಟು ಮಾಡ್ತಾನೆ, ಒಳ್ಳೆಯದಾಗತ್ತೆ. ಮೀನರಾಶಿಗೆ ದಶಮದಲ್ಲಿರ್ತಕ್ಕಂತಹ ಚಂದ್ರ ಉದ್ಯೋಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಆಕರ್ಷಣೆಯನ್ನು, ಕೀರ್ತಿಯನ್ನು ನಿಮಗೆ ಕೊಡ್ತಾನೆ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ. ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ